ಐತಿಹಾಸಿಕ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನ ಆಗಿದೆ. ದೇಗುಲದ ಅರ್ಚಕರು ಸಿಬ್ಬಂದಿಯಿಂದಲೇ ನಡೀತಾ ಕಳ್ಳತನ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಐತಿಹಾಸಿಕ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನ. ದೇಗುಲದ ಅರ್ಚಕರು ಸಿಬ್ಬಂದಿಯಿಂದಲೇ ನಡೆದಿದ್ದ ಕಳ್ಳತನ. ಈ ಪ್ರಶ್ನೆ ಎದ್ದಿರುವಂಥದ್ದು. ಹುಂಡಿಯಲ್ಲಿದ್ದಂಥ ಚಿನ್ನ, ಬೆಳ್ಳಿ, ನಗದು ಸೇರಿ ಕಳ್ಳತನ ಆಗಿದೆ. ಈ ಆರೋಪ ಕಳ್ಳತನದ ಬಗ್ಗೆ ದೇವಸ್ಥಾನದ ಇಒ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ದೇವಸ್ಥಾನದ ಇಒ ಶೀಲಾ ಅನ್ನೋರಿಂದ ಮೇಲುಕೋಟೆ ಠಾಣೆಗೆ ದೂರನ್ನ ನೀಡಲಾಗಿದೆ. ದೂರು ದಾಖಲಾಗಿದೆ. ಕ್ಷೇತ್ರದ ಪಾರು ಪತ್ತೆಗಾರ, ಅರ್ಚಕ, ಕಾವಲುಗಾರನ ವಿರುದ್ಧ ಈಗ ದೂರನ್ನ ಕೊಡಲಾಗಿದೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಪೊಲೀಸ್ ಠಾಣೆಯಲ್ಲಿ ಇದರ ಬಗ್ಗೆ ಪ್ರಕರಣ ದಾಖಲಾಗಿದೆ. ಐತಿಹಾಸಿಕ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಕಳ್ಳತನ. ಹುಂಡಿಯಲ್ಲಿ ಇದ್ದಂಥ ಚಿನ್ನಾಭರಣ, ಬೆಳ್ಳಿ ಸೇರಿದಂತೆ ನಗದು ಕೂಡ ಕದ್ದಿದ್ದಾರೆ ಕಳ್ಳರು. ಯಾರು ಕದ್ದಿರಬಹುದು? ದೇವಾಲಯದಲ್ಲಿ ಸಿ ಕ್ಯಾಮ್ರಾ ಇದೆ. ಅದು ಏನು ನಾರ್ಮಲ್ ಸಿ ಕ್ಯಾಮ್ರಾ ಅಲ್ಲ, ಸೀಕ್ರೆಟಾಗಿ ಸಿ ಕ್ಯಾಮ್ರಾ ಇದೆ. ಸೀಕ್ರೆಟಾಗಿ ಸಿ ಕ್ಯಾಮ್ರಾ ಇಟ್ಟಿರೋದು ಅಲ್ಲಿ ಇರೋರಿಗೆ ಬಿಟ್ಟು ಮೇಲೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಕ್ಯಾಮ್ರಾ ಇದೆ ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಂದೀಶ್, ಮೇಲುಕೋಟೆಯ ಐತಿಹಾಸಿಕ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಳ್ಳತನ ದೂರು ದಾಖಲಾಗಿದೆ. ಯಾವಾಗ ಆಯಿತು ಕಳ್ಳತನ? ದೂರಿನಲ್ಲಿ ಉಲ್ಲೇಖ ಆಗಿರುವಂಥ ಅಂಶವನ್ನು ವಿವರಿಸೋದಾದ್ರೆ. ಖಂಡಿತ ಮಧುಸೂದನ್, ಐತಿಹಾಸಿಕ ದೇಗುಲವಾಗಿರುವಂತಹ ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರು ಮತ್ತು ಅಲ್ಲಿನ ಸಿಬ್ಬಂದಿಗಳಿಂದಲೇ ಕಳ್ಳತನ ಮಾಡಿರುವಂತಹ ಒಂದು ಶಂಕೆಯನ್ನ ಇದೀಗ ದೇವಸ್ಥಾನದ ಇಒ ಅವರು ಕೂಡ ತಿಳಿಸಿರುವಂತದ್ದು. ಇದೀಗಾಗಲೇ ಮೇಲುಕೋಟೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಕಳೆದ 6 ತಿಂಗಳ ಹಿಂದೆ, ಅಂದ್ರೆ ಜೂನ್ ಮತ್ತು ಡಿಸೆಂಬರ್ ಆ ತಿಂಗಳಿನಲ್ಲೇ ಇದರ ಬಗ್ಗೆ ಒಂದು ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಅಳವಡಿಸಿದಂತಹ ಸಿ ಕ್ಯಾಮರಾಗಳನ್ನ ಕೆಡಿಸಲಾಗಿತ್ತು. ಅಂದ್ರೆ ಎಲ್ಲವೂ ಕೂಡ ಯಾವುದೇ ರೀತಿ ಆ ಒಂದು ರೆಕಾರ್ಡ್ ಆಗದ ರೀತಿ ಎಲ್ಲ ರೀತಿ ಕೃತ್ಯವನ್ನ ಮಾಡಲಾಗಿತ್ತು. ಅದಾದ ಬಳಿಕ ದೇವಸ್ಥಾನದ ಇಒ ಆಗಿರುವಂತಹ ಶೀಲಾ ಅವರು ಒಂದಷ್ಟು ಸ್ಪೈ ಕ್ಯಾಮರಾಗಳನ್ನ ಆ ಒಂದು ದೇವಸ್ಥಾನಗಳಲ್ಲಿ ಹಾಕಲಾಗಿತ್ತು. ಅದು ಕೂಡ ಅರ್ಚಕರು ಮತ್ತು ಸಿಬ್ಬಂದಿಗೆ ಮಾತ್ರ ಆ ಒಂದು ವಿಚಾರ ಕೂಡ ತಿಳಿದಿತ್ತು. ಅದಾದ ಬಳಿಕವೂ ಕೂಡ ಆ ಒಂದು ದೇವಸ್ಥಾನದಲ್ಲಿ ಅಳವಡಿಸಿದಂತಹ ಒಂದು ಸ್ಪೈ ಕ್ಯಾಮರಾಗಳು, ರಹಸ್ಯ ಕ್ಯಾಮರಾಗಳೆಲ್ಲವೂ ಕೂಡ ಇದೀಗ ಅವನ್ನು ಕೂಡ ಕೆಡಿಸಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ಅನುಮಾನ ಇದೀಗ ಇಒ ಅವರಿಗೆ ಬಂದಿರುವಂತದ್ದು. ಅಂದ್ರೆ ಅಲ್ಲಿನ ಏನು ಯೋಗ ನರಸಿಂಹಸ್ವಾಮಿ ದೇಗುಲದ ಅರ್ಚಕರು ಸೇರಿದಂತೆ ಅಲ್ಲಿನ ಸಿಬ್ಬಂದಿಗಳೇ ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಒಂದು ಅನುಮಾನ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಏನು ಜನವರಿ ತಿಂಗಳಿನಲ್ಲೇ ಇಒ ಅವರು ನೋಟಿಸ್ ಅನ್ನ ದೇಗುಲದ ಅರ್ಚಕರು ಮತ್ತು ಸಿಬ್ಬಂದಿಗಳಿಗೆ ನೀಡಿರುವಂತದ್ದು. ಆದ್ರೆ ಇದುವರೆಗೂ ಕೂಡ ಅವರು ಯಾವುದೇ ಉತ್ತರವನ್ನ ನೀಡಿಲ್ಲ. ಅಂದ್ರೆ ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸಕ್ಕೂ ಕೂಡ ಮುಂದಾಗಿಲ್ಲ. ಆ ನಿಟ್ಟಿನಲ್ಲಿ ಅವರ ಒಂದು ಅನುಮಾನ ಮತ್ತೊಂದಷ್ಟು ಪುಷ್ಟಿಯನ್ನ ಪಡ್ಕೊಂಡಿರುವುದು. ಆ ನಿಟ್ಟಿನಲ್ಲಿ ನೇರವಾಗಿ ಇದೀಗ ಹುಂಡಿಯಲ್ಲಿದ್ದಂತಹ ಚಿನ್ನಾಭರಣಗಳು ಮತ್ತೆ ಹಣವನ್ನು ಕೂಡ ಕದಿಯಲಾಗಿದೆ. ದೇವಸ್ಥಾನಕ್ಕೆ ಸೇರಿದಂತಹ ಒಂದಷ್ಟು ಚಿನ್ನಾಭರಣಗಳು ಕೂಡ ಕಳ್ಳತನ ಆಗಿರುವಂತಹ ಶಂಕೆಯೂ ಕೂಡ ಇದೀಗ ಇಒ ಅವರು ಕೂಡ ವ್ಯಕ್ತಪಡಿಸಿರುವಂತದ್ದು. ಸದ್ಯ ಮೇಲುಕೋಟೆ ಪೊಲೀಸ್ ಠಾಣೆಗೆ ಇದೀಗ ದೂರನ್ನು ಕೊಟ್ಟಿರುವಂತದ್ದು. ಆ ಒಂದು ದೂರಿನ ಆಧಾರದ ಮೇಲೆ ಇದೀಗ ಪೊಲೀಸರು ತನಿಖೆಯನ್ನು ಮಾಡುವಂತದ್ದು. ಅಂದ್ರೆ ಅರ್ಚಕರು ಮತ್ತು ಸಿಬ್ಬಂದಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಮಧುಸೂದನ್, ಧನ್ಯವಾದ ನಂದೀಶ್ ನಿಮ್ಮ ಮಾಹಿತಿಗೆ.